Hello everyone, ನಾನು ನಿಮ್ಮ ದಿನವಿ. So welcome back to my channel and don't forget to subscribe my channel and like the video. ಸೊ ಇವತ್ತು ನಾನು ನನ್ನ ಕೆಲವು ಪಾಟ್ಸ್ ತುಂಬ ಅಂದರೆ ಸ್ವಲ್ಪ ಪಾಚಿ ಕಟ್ಟಿತ್ತು ಅಥವಾ ಸ್ವಲ್ಪ ಹಳೇದು ಅನಿಸ್ತಿತ್ತು ಅಂಥ ಪಾಟ್ಗಳಿಗೆ ನಾನು ಇವತ್ತು ಟೆರಕೋಟಾ ಪೇಂಟನ್ನು ಮಾಡಬೇಕು, ಹಾಗೆ ಸ್ವಲ್ಪ ಅದಕ್ಕೆ ಡಿಸೈನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೂ ಮುಂಚೆ ಈ ಫ್ಲವರ್ ವಾಸ್ ಇದೆ ಅಲ್ವಾ, ಅಂದರೆ ನಾವು ನೀರೆಲ್ಲ ಹಾಕಿರ್ತೀವಿ ಅಲ್ವಾ, ನೀರು ಹಾಕ್ಬಿಟ್ಟು ಫ್ಲವರ್ ಹಾಕ್ತೀವಿ ಇದರಲ್ಲಿ. ಸೊ ಇದೇನಾಗಿತ್ತು ಅಂದರೆ ಪಾಚಿ ಹಿಡಿದ್ಬಿಟ್ಟಿತ್ತು. ಸೊ ಹಂಗಾಗಿ ಪಾಚಿ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಆಮೇಲೆ ಪೇಂಟ್ ಮಾಡೋಣ ಅಂದ್ಕೊಂಡೆ, ಯಾಕಂದರೆ ಪಾಚಿ ಹಾಗೆ ಇದ್ದರೆ ಪೇಂಟ್ ಹಿಡಿಯೋದಿಲ್ಲ. ಸೊ ಹಂಗಾಗಿ ನಾನು ಇದನ್ನು ಕ್ಲೀನ್ ಮಾಡಿಕೊಂಡು ಸೊ ನೆಕ್ಸ್ಟ್ ಇದಕ್ಕೆ ನಾನು ಟೆರಕೋಟಾ ಪೇಂಟನ್ನು ಹೊಡ್ಕೊಂಡೆ. ಸೊ ನೆಕ್ಸ್ಟ್ ನಿಮಗೆ ಇದು ತುಂಬ ಪ್ಲೈನ್ ಅಂತ ಅನಿಸ್ತಾ ಇತ್ತು. ಟೆರಕೋಟಾ ಪೇಂಟು ನೋಡೋಕ್ಕೆ ತುಂಬ ಚೆನ್ನಾಗಿ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಇದ್ರ ಮೇಲೆ ವಾರ್ಲಿ ಆರ್ಟ್ ಮಾಡಿದ್ರೂ ತುಂಬ ಚೆನ್ನಾಗುತ್ತೆ. ಸೊ ನಾನಿಲ್ಲಿ ಇವತ್ತು ವಾರ್ಲಿ ಆರ್ಟ್ ಅಂತ ಏನು ಮಾಡಿಲ್ಲ, ಹಾಗೆ ನಾನಿಲ್ಲಿ ಸ್ವಲ್ಪ ಡಿಸೈನನ್ನು ನಾನು ಇಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯೂಸ್ ಮಾಡಿದ ಪೇಂಟ್ ಬಂದ್ಬಿಟ್ಟು ಇದೇ ಪೇಂಟು. ಸೊ ಇದು ನೀರಲ್ಲಿ ಹಾಕಿದ್ರೂ ಏನಾಗಲ್ಲ. ಸೊ ಹಂಗಾಗಿ ನಾನು ಬಾಟನ್ನ ಕ್ಲೀನ್ ಮಾಡಿ ಡ್ರೈ ಮಾಡಿಕೊಂಡೆ. ಸೊ ಡ್ರೈ ಮಾಡಿದ ಮೇಲೆ ನಾನು ಪೇಂಟನ್ನು ಮಾಡಿಕೊಂಡೆ. ಅಲ್ಲಿಗೆ ರೆಗ್ಯುಲರ್ ಆಗಿ ನನ್ನ ಮಗಳು ಯಾವುದೇ ವಿಡಿಯೋ ಮಾಡಲಿ, ಯಾವುದೇ ಕೆಲಸ ಮಾಡಲಿ, ನನ್ನ ಮಗಳು ಬಂದು ಒಂದು ಕ್ವಶನ್ಸ್ ಕೇಳೋದಂತೂ ಎಲ್ಲೂ ತಪ್ಪೋದಿಲ್ಲ. ಸೊ ನನ್ನ ಮಗಳು ಕ್ವಶನ್ಸ್ ಕೇಳ್ತಾ ನಾನು ಪೇಂಟ್ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಸೊ ಪೇಂಟ್ ಮಾಡಿದ್ಮೇಲೆ ಒಂದು ಸೈಡ್ ಪೇಂಟ್ ಮಾಡಿದ್ಮೇಲೆ ಅದನ್ನು ಡ್ರೈ ಮಾಡೋಕ್ಬಿಟ್ಟು ಮತ್ತು ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ಕೆಲಸನ ಮಾಡಿಕೊಂಡೆ. ಸೊ ಇದರಲ್ಲಿ ನಾನು ಇವತ್ತು 3 ಪಾಟ್ಸನ್ನು ಪೇಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಒಂದು ಇದು, ಇನ್ನೊಂದು ಒಂದು 6 ಇಯರ್ಸಿಂದ ನಮ್ಮ ಮನೇಲಿ ಆ ಪ್ಲ್ಯಾಂಟ್ ಇದೆ. ನನ್ನ ಮದುವೆ ಆದಾಗ 8 ಇಯರ್ಸ್ ಒಂದು ಪ್ಲ್ಯಾಂಟ್ ಅದು. ಸೊ ಆ ಪಾಟನ್ನು ತುಂಬ ಹಳೇದು ಅನಿಸ್ತಾ ಇತ್ತು, ಅದಕ್ಕೊಂದು. ಮತ್ತು ಮೊನ್ನೆ ನಾನು ಲಾಸ್ಟ್ ವೀಕ್ ಗಾರ್ಡನ್ ಹೋಗಿದ್ದೆ ಅಲ್ವಾ, ಅಲ್ಲಿಂದ ಒಂದು ಪಾಟ್ ಬಂದಿದೆ. ಸೊ ಇದು 3ಕ್ಕೂ ನಾನು ಪೇಂಟ್ ಮಾಡೋಣ ಅಂತ ಇವತ್ತು ಅಂದ್ಕೊಂಡೆ. ಸೊ ಅದೇ ಗ್ಯಾಪಲ್ಲಿ ಸ್ವಲ್ಪ ರೈಸು ಚಿಕನ್ ಸಾಂಬಾರೆಲ್ಲ ಮಾಡಿಬಿಟ್ಟು ಬಂದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಮಗಳಿಗೆ ಗ್ರೇಪ್ಸ್ ಬೇಕು ಅಂತ ಹೇಳಿದ್ದು, ಗ್ರೇಪ್ಸನ್ನು ವಾಶ್ ಮಾಡಿ ಕೊಟ್ಟೆ. ಹಾಗೆ ನನಗೂ ತಿನ್ನಿಸ್ತಾ ಕತೆ ಹೊಡಿತಾ ಇದ್ಲು ಸ್ವಲ್ಪ ಹಂಗೆ ಅಂದ್ಕೊಂಡು. ಸೊ ಆಮೇಲೆ ನಾನು ಪೇಂಟನ್ನು 3 ಪಾಟಿಗೆ ಮುಗಿಸ್ಕೊಂಡೆ. ಸೊ ನಾವಿಲ್ಲಿ ಪೇಂಟ್ ಮಾಡುವಾಗ ಮೊದಲು ನನ್ನ ಟೆರಕೋಟಾ ಪೇಂಟು ಸ್ವಲ್ಪ ಗಟ್ಟಿ ಇದೆ ಅನಿಸ್ತು. ಸೊ ನಾನು ಹಾಗಾಗಿ ಟರ್ಪೆಂಟ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಲೈಟ್ ಮಾಡಿಕೊಂಡೆ, ಅಂತ ತುಂಬ ತಿಕ್ಕಾಗಿತ್ತು, ಅದನ್ನು ತಿನ್ ಮಾಡಿಕೊಂಡೆ. ಅಥವಾ ನೀವು ಬ್ರಷಸನ್ನು ವಾಶ್ ಮಾಡೋಕ್ಕೂ ನೀವು ಟರ್ಪೆಂಟ ಅದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ವೈಟ್ ಪೇಂಟು ಲಾಸ್ಟ್ ಇಯರ್ ತಂದಿದ್ದು ಯಾವುದೋ ಒಂದು ಪೇಂಟ್ ಉಳ್ಕೊಂಡಿತ್ತು. ಸೊ ನಾನು ಅದಕ್ಕೂ ಸ್ವಲ್ಪ ಟರ್ಪೆಂಟಲ್ಲಿ ಹಾಕ್ಕೊಂಡು ವೈಟ್ ಕಲರಲ್ಲಿ ಅದಕ್ಕೆ ಸ್ವಲ್ಪ ಡಿಸೈನ್ಸನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ನೀವು ನೆಕ್ಸ್ಟ್ ಮುಂದಿನ ಪಾರ್ಟಾಗಿ, ಅಂದರೆ ಈ ವಿಡಿಯೋ ಕೊನೆಯಲ್ಲಿ ನೀವು ಅದನ್ನು ನೋಡ್ಕೋಬೋದು. ಸೊ ಈ ಬ್ರಷ್ಗಳು ಬಂದುಬಿಟ್ಟು ಮೀಶೋದಲ್ಲಿ ನಾನು ನೈಲ್ ಆರ್ಟ್ ಮಾಡೋಕ್ಕೆ ಅಂತ ಕೆಲವೊಂದು ಥಿಂಗ್ಸನ್ನು ತರಿಸಿದ್ದೆ. ಅದ್ರ ಜೊತೆ ಕೆಲವೊಂದಿಷ್ಟು ಬ್ರಷ್ಗಳಿತ್ತು. ಆ ಬ್ರಷಲ್ಲಿ ಈ ಉದ್ದ ಪಾಯಿಂಟ್ ಇರೋ ಒಂದು ಬ್ರಷ್ ನನಗೆ ಇದಕ್ಕೆ ತುಂಬ ಹೆಲ್ಪ್ಫುಲ್ ಆಯಿತು. ಇದಕ್ಕೆ ಅಂತ ನಾನೇನು ಸಪ್ರೇಟ್ ಬ್ರಷ್ ತೊಗೊಳಕ್ಕೆ ಹೋಗಿಲ್ಲ. ಸೊ ಈ ಪೇಂಟ್ ಮಾಡುವಾಗ ನೀವು ರೋಲರ್ ಪೇಂಟ್ ಬ್ರಷನ್ನು ಯೂಸ್ ಮಾಡಿದರೆ ಅದು ಸ್ವಲ್ಪ ಜಂಕ್ಷನಲ್ಲಿ ಜಾಯಿಂಟ್ಸ್ ಕಾರ್ನರಲ್ಲೆಲ್ಲ ಇದ್ದರೆ ಅದನ್ನು ಪೇಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ರೋಲರ್ ಪೇಂಟ್ ಬ್ರಷನ್ನು ಯೂಸ್ ಮಾಡಿಬಿಡಿ. ಸೊ ಅಗಲ ಬರುತ್ತಲ್ವ, ಆ ಥರ ಪೇಂಟ್ ಬ್ರಷನ್ನು ಯೂಸ್ ಮಾಡಿಕೊಂಡ್ರೆ ದ್ಯಾಟ್ ವಿಲ್ ಬಿ ಹೆಲ್ಪ್ಫುಲ್ ಅಂತ ನನಗೆ ಅನಿಸುತ್ತೆ. ಸೊ ನೀವು ನನ್ನ 3 ಪೇಂಟ್ ಮಾಡಿರೋ ಪಾಟ್ಸನ್ನು ನಿಮಗೆ ತೋರಿಸೋ ಸಮಯ ಬಂದಿದೆ. ಐ ಹೋಪ್ ನಿಮಗೆಲ್ಲರಿಗೂ ನನ್ನ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಇನ್ನೂ ಇದೇ ಥರ ಏನಾದರೂ ವೀಡಿಯೋಸ್ ಬೇಕಂದರೆ ಗಾರ್ಡನಿಂಗ್ ರಿಲೇಟೆಡ್ಡು, ಸೊ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಏನಾದರೂ ಟಿಪ್ಸ್ ಬೇಕಾದರೆ ನೀವು ಕೇಳ್ಕೋಬಹುದು. ಹಾಗೆ ನನ್ನ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. And thank you for watching. These are the 3 pots, you can see it. And ನಾನು ನಿಮಗೆ ನನ್ನ ಪಾಟಿಗೆ ವಾಟರನ್ನು ಹಾಕಿ ಅದರಲ್ಲಿ ಫ್ಲವರ್ ಇಟ್ಟು ಸಹ ತೋರಿಸ್ತಾ ಇದ್ದೀನಿ. And thank you for watching. Bye bye. See you on my next video.